ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ಮತ್ತೆ ಒಂದು ರೈಡ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮಾನ್ಸೂನಲ್ಲೇ ಹೋಗಬೇಕಿತ್ತು. ಅನ್ಫಾರ್ಚುನೇಟ್ಲಿ ಅದು ಪೋಸ್ಟ್ಪೋಂಡ್ ಆಗಿ 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 ಮಾನ್ಸೂನ್ ಬಿಟ್ಟು ವಿಂಟರಲ್ಲಿ ರೈಡ್ಗೆ ಹೋಗಂಗೆ ಆಗಿದ್ದೀವಿ. ಸೊ ಇದು ನಮ್ಮದು ಕಂಪ್ಲೀಟ್ ಆಗಿ 5 days ರೈಡ್ ಪ್ಲ್ಯಾನು. ಇವಾಗ ಬೆಂಗಳೂರಿಂದ ನಾವು ಮಂಗಳೂರು ಕಡೆಗೆ ಹೊರಟಿದ್ದೀವಿ. ಸದ್ಯಕ್ಕೆ ಡೇ 1 ಪ್ಲ್ಯಾನ್ ಮಂಗಳೂರಲ್ಲಿ ಹಾಲ್ಟ್ ಆಗೋದು. ಸೊ ಮಂಗಳೂರಲ್ಲಿ ಸುತ್ತಮುತ್ತ ಪ್ಲೇಸಸ್ ನೋಡಿ ಇವತ್ತು ಅಲ್ಲಿ ಹಾಲ್ಟ್ ಆಗೋದು. ಸೊ ಇವಾಗ ನಮ್ಮದು ಫಸ್ಟ್ ಸ್ಟಾಪು ಬೇಲೂರು ಕ್ರಾಸ್. 4 ಜನ ಹೋಗ್ತಾ ಇದ್ದೀವಿ ಇವಾಗ. ಟೈಮ್ ಇವಾಗ 6:45 ಆಗಿದೆ. ನಾವು ಆ್ಯಕ್ಚುಲಾಗಿ 4:30 ಅರೌಂಡ್ 5 o'clock ಬೆಂಗಳೂರಿಂದ ಬಿಟ್ಟಿದ್ದು. ನಾಲ್ಕು ಜನ ಅಲ್ಲಿ ಆಲ್ರೆಡಿ ವೇಟ್ ಮಾಡ್ತಿದ್ದೆ ಬೆಳಗ್ಗೆ ಕ್ಲಾಸಲ್ಲಿ. ನಾನು ಸ್ವಲ್ಪ ಸ್ಟಾಪ್ ತಗೊಂಡಿದ್ದೆ. ಇವನು ದಿಸ್ ಹೊಡೆದು ಬೆಳಗ್ಗೆ ಕ್ಲಾಸಲ್ಲಿ ಮೀಟ್ ಮಾಡಿ ಮತ್ತು ನಮ್ಮ ಬ್ರೇಕ್ಫಾಸ್ಟ್ ಒಂದು ಸ್ಟಾಪ್ ಕೊಡಬೇಕು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ಇನ್ನು ಮಂಗಳೂರು. ಚಲೋ. ಈ ಬೆಳಗ್ಗೆ ಗಾಡಿ ಓಡಿಸ್ಬೇಕು. ಈ ಚಳಿ ಬೇರೆ ನಾವು ಹೊಡಿತಾ ಇದೆ. ಕೈ ಅಂತೂ ಫುಲ್ಲು ಹಿಡ್ಕೊಳಕ್ಕಾಗಿದೆ ಚಳಿ. ನಮ್ಮದು ಫಸ್ಟ್ ಸ್ಟಾಪ್ ಬೇಲೂರು ಕ್ರಾಸ್ ಬಂದಿದ್ದೀವಿ. ಸ್ವಲ್ಪ ರಿಫ್ರೆಶ್ಮೆಂಟ್ ತಗೊಂಡು ಮತ್ತೆ ಹಾಸನ ಕಡೆ ಹೊರಡಬೇಕು. ಆ್ಯಕ್ಚುಲಾಗಿ ಹಾಸನಲ್ಲಿ ಬ್ರೇಕ್ಫಾಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಸೊ ಇಲ್ಲಿ ಸಿ ಆಯ್ತು. ಅದು ಸೊ ಟೀ ಬ್ರೇಕ್ ಆಯಿತು. ಇವಾಗ ನೆಕ್ಸ್ಟ್ ಸ್ಟಾಪ್ ಹಾಸನ. ಬ್ರೇಕ್ಫಾಸ್ಟ್ ಮಾಡಿ ಸೊ ನಾವು ಹಾಸನಲ್ಲಿ ಎಲ್ಲಿ ಅಂತ ಗೊತ್ತಾ, ಇಲ್ಲಿ ಸ್ವಲ್ಪ ಒಳಗಡೆ ಹೋಗ್ಬೇಕು ಅನ್ಸುತ್ತೆ. ಬಿಸಿ ತುಂಬ ಆಲ್ರೆಡಿ ಲೇಟ್ ಆಗೋಯ್ತು. ನಾವು ಆ್ಯಕ್ಚುಲಾಗಿ 4 ಗಂಟೆಗೆ ಹೊರಡೋದು ಅಂತ ಪ್ಲ್ಯಾನ್ ಆಗಿದ್ದು. ಬಟ್ ಅನ್ಫಾರ್ಚುನೇಟ್ಲಿ 4:45 5 o'clock ಆಯಿತು ಬೆಂಗಳೂರು ಬಿಡೋದು. ಸೊ ಹಂಗಾಗಿ ಇಲ್ಲೇ ಲೇಟ್ ಆಗೋಯ್ತು. ಇಲ್ಲಾಂದರೆ ಆಲ್ಮೋಸ್ಟ್ 8 o'clock ನಾವು ಹಾಸನಲ್ಲಿ ಇರಬೇಕಿತ್ತು. ಆಲ್ಮೋಸ್ಟ್ ಇವಾಗ 7:45. ಸೊ 8 ಬಿಟ್ಟಿದ್ರೆ ಮೇ ಬಿ ಅರೌಂಡ್ ಅಲ್ಲಿಂದ ಒಂದು 2 hours ಮಂಗಳೂರು ಅಂದ್ಕೊಂಡು 10 o'clock 10:30 ಒಳಗೆ ಮಂಗಳೂರಲ್ಲಿ ಇರ್ತಿದ್ವಿ. ಬೇಗ ಹೊಡಿಯ. ಹಾಸನ ಒಳಗೆ ಹೋಗ್ಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ
ಮುಂದೆ ಹೋದ್ವಿ. ನಮ್ಮ ಹುಡುಗರು ನಿಲ್ಸಿಲ್ಲ, ಹಂಗೆ ಪುಸ್ತಕ ಅಂತ ಒಳಗೆ ಹೋಗ್ಬಿಟ್ಟವ್ರೆ. ಸೊ ಹಾಗಾಗಿ ಸ್ವಲ್ಪ ದೂರ ಅಷ್ಟೇ, ಒಂದು 100 ಮೀಟರ್ಸ್ ಮುಂದೆ ಬಂದಿದ್ವಿ. ಹಾಸನ road. Hello, Mohammed. ಸೊ ತಿಂಡಿ ಮುಗಿಸ್ಕೊಂಡು ಮಂಗಳೂರು ಕಡೆಗೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಓಕೆ, ಎತ್ತಿನಹೊಳೆ ಬ್ರಿಡ್ಜ್ ಇದು. ಅದರಲ್ಲಿ ನೀರು ಕಳಿಸ್ತಿರ್ತಾರೆ ಒಂದೂರಿಂದ ಇನ್ನೊಂದು ಊರಿಗೆ, ವ್ಯವಸಾಯಕ್ಕೆ ಸಹಾಯ ಆಗುತ್ತೆ. ದಟ್ಸ್ ಅ ಗುಡ್. ಈಗ ಮಧುಗಿರಿ ದಾವಣಗೆರೆ ಟೈಮ್ ಇಂದ ಮಧುಗಿರಿ ರೋಡಲ್ಲೂ ಒಂದು ರೀಸೆಂಟಾಗಿ ಎತ್ತಿನಹೊಳೆ ಪ್ರಾಜೆಕ್ಟ್ ಓಪನ್ ಮಾಡಿದ್ದಾರೆ. ಇನ್ನೂ ಓಪನ್ ಆಗಿಲ್ಲ ಅನ್ಸುತ್ತೆ, ಬಟ್ ಬ್ರಿಡ್ಜ್ ಎಲ್ಲ ಕಂಪ್ಲೀಟ್ ಆಗಿದೆ. ಓಪನ್ ಆಗಿದೆಯಾ ಇಲ್ವಾ ನಾಟ್ ಶ್ಯೂರ್. ಇನ್ನೊಂದು ಮೇ ಬಿ 170-180 ಕಿಲೋಮೀಟರ್ಸ್ ಇದೆ. ಸೊ ನಾನ್ ಸ್ಟಾಪ್ ಹೊಡಿತೀವಿ ಅಂದ್ರೂ ಒಂದು 2.5-3 hours ಬೇಕು. ಸ್ಟಾಪ್ ತಗೊಂಡ್ರೆ ಮೇ ಬಿ ಇನ್ನೊಂದು 4 hours ಆಗ್ಬೋದು ಅನ್ಸುತ್ತೆ. So the road of road starts. ಆಯ್ತು, ಸಕಲೇಶ್ಪುರ ಹೋಗ್ರು. ಇವಾಗ ಏನಿದೆ ಶಿರಾಡಿ ಜಾಯ್ನ್ ಆಗುತ್ತೆ. ಸೊ ಇನ್ನು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಇನ್ನೂ ಆಗಿಲ್ಲ. ಬಟ್ ಇಲ್ಲಿವರೆಗೂ ರೋಡ್ ಚೆನ್ನಾಗಿದೆ. ಇಲ್ಲಿಂದ ಆಗಬೇಕು. ಇದು ಇನ್ಯಾವ ವರ್ಷಕ್ಕೆ ಆಗುತ್ತೋ ಗೊತ್ತಿಲ್ಲ. ಓಕೆ, ಸೊ ಹಿಂಗೆ ಮೇಲೆ ಹೋದ್ರೆ ಮಂಜೀರಾಬಾದ್ ಫೋರ್ಟ್ಗೆ ಹೋಗ್ತೀವಿ. ವೆಯ್ಟ್ ಮಾಡೋಣ, ಹೊರಡೋಣ. ಆ್ಯಕ್ಚುಲಿ ಮೇಲ್ಗಡೆ ಹೋದ್ರೆ ಮಂಜೀರಾಬಾದ್ ಫೋರ್ಟ್ಗೆ ಹೋಗ್ಬೇಕು. ಬಟ್ ಬೈಕ್ಸು ಕಾರ್ಸ್ ಹೋಗಲ್ಲ, ಇಲ್ಲಿಂದ ವಾಪಸ್ ಬಂದಿರ್ಬೇಕು. ಬಟ್ ಮೆಟ್ಲುಗಳು ಹತ್ತಬೇಕು. ಸದ್ಯಕ್ಕೆ ನಾವು ಇದರಲ್ಲಿಲ್ಲ, ಹೋಗಿ ನೋಡಿದ್ದೀವಿ ಆಲ್ರೆಡಿ. ಇನ್ನೊಂದ್ಸರಿ ಹೋಗೋದು ಬೇಡ. ಸೊ ಶಿರಾಡಿ ಘಾಟ್ರಿಗೆ ಫೈನಲ್ ಆಗಿ ಎಂಟ್ರಿ ಆದ್ವಿ. ಇಲ್ಲಿ ಮಾತ್ರ ರೋಡು ಹಿಂಗೆ ಇದೆ. ಬಟ್ ಮುಂದೆ ಓಕೆ ಫೈನ್, ಮುಂದೆ ವೈಟ್ ಟಾಪಿಂಗ್ ಮಾಡಿದೆ, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಮಾತ್ರ ಮಾಡಬೇಕು. ಇದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿಂದ ಸಿಂಗಲ್ ರೋಡು. ರೋಡ್ ಜಾಮೇ ಆಗಿರುತ್ತಪ್ಪ ಯಾವಾಗ.
ಶಿರಾಡಿಗ ಎಕ್ಸಿಟ್ ಆಗಿ ಒಂದು 4 ಮಂಗಳೂರಿಗೆ ನಾನ್ ಸ್ಟಾಪ್ ಹೊಡಿಬೇಕು. ಇಲ್ಲಿಂದ ಆಲ್ಮೋಸ್ಟ್ 95 ಕಿಲೋಮೀಟರ್ಸ್ ಇದೆ ಮಂಗಳೂರು. ಸೊ ನಾನ್ ಸ್ಟಾಪ್ ಹೊಡಿಬೇಕು. ವಾಯ್ಸ್ ಎಲ್ಲ ಫುಲ್ ಜೋಶಲ್ಲಿ ಸ್ಟಾರ್ಟ್ ಮಾಡೋರೆ. ಜೋಶು ಮಂಗ್ಳೂರ್ಗೆ ಹೋಗೋವ್ರಿಗೆ ಹಂಗೆ ಇರ್ತದೆ, ನೋಡ್ಬೇಕು. ಚಲೋ. ಸೊ ಮಂಗಳೂರು ರೀಚ್ ಆಗಿದ್ದೀವಿ. ರೂಮ್ ಮಾಡಬೇಕು, ಅದಕ್ಕೋಸ್ಕರ ಓಡಾಡ್ತಾ ಇದ್ದೀವಿ. ಅದೇ ಹೋಗ್ತಾ ಇದ್ದೀವಿ. ರೂಮ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಯಾಕಾದರೂ ಸೈಟ್ ಸೀಯಿಂಗ್ಗೆ ಹೋಗೋದು. ಗಾಡಿ ಪಾರ್ಕ್ ಮಾಡಬೇಕು. 2 ವೀಲರ್ ಇಲ್ಲೇ ಹಾಕ್ಬಿಡು, ರೈಟ್ಗೆ ಆ ಕಡೆ ಹಾಕ್ಬೋದ. ಕೆರೆಗಳು ದೇವಸ್ಥಾನ ನೋಡ್ಕೊಂಡು ಕೊರಗಜ್ಜ ಆದಿಸ್ಥಳ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮೇಲೆ ಇನ್ನೊಂದು 25-30 ಮಿನಿಟ್ಸಲ್ಲಿ ರೀಚ್ ಆಗುವ ಸಾಧ್ಯತೆ ಇದೆ, ಟ್ರಾಫಿಕ್ ಇಲ್ಲ ಅಂದರೆ. ಸೊ ಕೊರಗಜ್ಜನ ಆದಿಸ್ಥಳಕ್ಕೆ ಬಂದಿದ್ವಿ. ದರ್ಶನ ಚೆನ್ನಾಗಾಯಿತು. ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನ. ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಾ ಇದೆ.